ನಮಸ್ಕಾರ. ಭಾರತದ ಇತಿಹಾಸದಲ್ಲಿ ಒಂದು ದೊಡ್ಡ ತಿರುವು ಕೊಟ್ಟ ಚಳುವಳಿಯ ಬಗ್ಗೆ ಇವತ್ತು ಮಾತಾಡೋಣ. ಇದು ಬರೀ ಒಂದು ಸಂಘಟನೆಯ ಕಥೆಯಲ್ಲ, ಇದು ಆಧುನಿಕ ಭಾರತದ ಆಲೋಚನೆಗಳಿಗೆ ಅಡಿಪಾಯ ಹಾಕಿದ ಒಂದು ಬೌದ್ಧಿಕ ಕ್ರಾಂತಿಯ ಕಥೆ. ಅದುವೇ ಬ್ರಹ್ಮಸಮಾಜ. ಬನ್ನಿ ಇದರ ಕಥೆಯೊಳಗಿಳಿಯೋ. ಒಂದು ಕ್ಷಣ ಕಣ್ಣು ಮುಚ್ಚಿ ಊಹಿಸ್ಕೊಳ್ಳಿ, ಇದು 19ನೇ ಶತಮಾನದ ಭಾರತ. ಎಲ್ಲಾ ಕಡೆ ಒಂದು ರೀತಿ ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ಒಂದು ಕಡೆ ಬ್ರಿಟಿಷರ ಆಡಳಿತ, ಇನ್ನೊಂದು ಕಡೆ ಪಾಶ್ಚಾತ್ಯ ಶಿಕ್ಷಣದ ಪ್ರವೇಶ, ಜೊತೆಗೆ ತರ್ಕ, ವಿಜ್ಞಾನ ಅಂತ ಸಂಪೂರ್ಣ ಹೊಸ ಆಲೋಚನೆಗಳು. ಇದೆಲ್ಲವೂ ಸೇರಿ ಭಾರತೀಯ ಸಮಾಜವನ್ನ ಆಳವಾಗಿ ಅಲ್ಲಾಡಿಸ್ತಿದ್ದ ಕಾಲ ಅದು. ಹಾಗಾದ್ರೆ ಈ ಬದಲಾವಣೆಯ ಅವಶ್ಯಕತೆ ಅಷ್ಟೊಂದು ಯಾಕಿತ್ತು? ಯಾಕೆ ನಮ್ಮ ಸಮಾಜಕ್ಕೆ ಒಂದು ಸುಧಾರಣೆಯ ತುರ್ತು ಬೇಕಿತ್ತು? ಆ ಕಾಲದ ಭಾರತದ ಸಾಮಾಜಿಕ ಸ್ಥಿತಿ ಹೇಗಿತ್ತು ಅಂತ ಒಮ್ಮೆ ನೋಡೋಣ ಬನ್ನಿ. ಅಯ್ಯೋ, ಆ ಕಾಲದ ಸಮಾಜ ಅಂದ್ರೆ ನಿಜ ಹೇಳ್ಬೇಕು ಅಂದ್ರೆ ಹಲವಾರು ಸಮಸ್ಯೆಗಳಿಂದ ಜರ್ಜರಿತವಾಗಿತ್ತು. ಮೂಢನಂಬಿಕೆಗಳು ಆಳವಾಗಿ ಬೇರೂರ್ಬಿಟ್ಟಿದ್ವು. ಜಾತಿ ವ್ಯವಸ್ಥೆಯಂತೂ ಸಮಾಜವನ್ನ ತುಂಡು ತುಂಡು ಮಾಡಿ ಹಾಕಿತ್ತು. ಅಷ್ಟೇ ಅಲ್ಲ, ಸತಿ ಪದ್ಧತಿಯಂತಹ ಅಮಾನವೀಯ ಪದ್ಧತಿಗಳು, ಬಾಲ್ಯ ವಿವಾಹ, ಮಹಿಳೆಯರ ಮೇಲಿನ ದಬ್ಬಾಳಿಕೆ ಇವೆಲ್ಲ ಬರೀ ಸಮಸ್ಯೆಗಳಾಗಿರಲಿಲ್ಲ, ಅವು ಸಮಾಜವನ್ನ ಒಳಗಿಂದಲೇ ಕೊರೆಯುತ್ತಿದ್ದವು. ಇಂತಹ ಒಂದು ಕತ್ತಳೆಯ ವಾತಾವರಣದಲ್ಲಿ ಎಲ್ಲೋ ಒಂದು ಕಡೆ ಒಂದು ಹೊಸ ಬೆಳಕು ಮೂಡಿತು. ಅದೇ ಪಾಶ್ಚಾತ್ಯ ಶಿಕ್ಷಣ, ತರ್ಕಬದ್ಧ ಚಿಂತನೆ ಮತ್ತು ಮಾನವತಾವಾದ. ಈ ಹೊಸ ಆಲೋಚನೆಗಳು ಒಂದು ಕಿಡಿಯ ಹಾಗೆ ಬಂದು ಬಿದ್ವು. ಹಳೆಯ ಸಂಪ್ರದಾಯಗಳನ್ನ ಯಾಕೆ ಅಂತ ಪ್ರಶ್ನಿಸೋಕೆ ಮತ್ತು ಬದಲಾವಣೆ ಬೇಕು ಅಂತ ಧ್ವನಿ ಎತ್ತೋಕೆ ಜನರಿಗೆ ಧೈರ್ಯ ಕೊಟ್ಟಿದ್ದು ಇದೇ ಆಲೋಚನೆಗಳು. ಮತ್ತೆ ಆ ಕಿಡಿಯನ್ನ ಒಂದು ದೊಡ್ಡ ಜ್ವಾಲೆಯಾಗಿ ಪರಿವರ್ತಿಸಿದ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಅವರೇ ರಾಜಾ ರಾಮ್ ಮೋಹನ್ ರಾಯ್. ಈ ಇಡೀ ಚಳುವಳಿಯ ಹಿಂದಿನ ಮೆದುಳು, ಶಕ್ತಿ ಎಲ್ಲವೂ ಅವರೇ. ಅವರನ್ನ ಸುಮ್ನೆ ಭಾರತೀಯ ಪುನರುಜ್ಜೀವನದ ಪಿತಾಮಹ ಅಂತ ಕರೆಯೋದಿಲ್ಲ, ಯಾಕಂದ್ರೆ ಅವರ ದೃಷ್ಟಿ ಅಷ್ಟು ಸ್ಪಷ್ಟವಾಗಿತ್ತು. ಅವ್ರು ಹೇಳಿದ್ದಿಷ್ಟೇ, ಧರ್ಮ ಅಂದ್ರೆ ಭಯ ಅಲ್ಲ, ಬರೀ ಆಚರಣೆಗಳಲ್ಲ, ಅದು ನೈತಿಕತೆ, ಮಾನವ ಸೇವೆ ಮತ್ತು ನಮ್ಮ ಸ್ವಂತ ವಿವೇಕದ ಮೇಲೆ ನಿಂತಿರ್ಬೇಕು ಅಂತ. ಯೋಚನೆ ಮಾಡಿ, ಆ ಕಾಲಕ್ಕೆ ಇದು ಎಂಥ ಒಂದು ಕ್ರಾಂತಿಕಾರಿ ಚಿಂತನೆ ಆಗಿತ್ತು ಅಲ್ವಾ? ಸರಿ, ಇದೆಲ್ಲ ಶುರುವಾಗಿದ್ದು ಹೇಗೆ? 1828ರಲ್ಲಿ ಕಲ್ಕತ್ತಾದಲ್ಲಿ ರಾಜಾ ರಾಮ್ ಮೋಹನ್ ರಾಯ್ ಅವರು ಬ್ರಹ್ಮಸಭೆ ಅಂತ ಒಂದನ್ನ ಶುರು ಮಾಡ್ತಾರೆ. ಇದೇ ಮುಂದೆ ಬ್ರಹ್ಮ ಸಮಾಜ ಅಂತ ಪ್ರಸಿದ್ಧಿ ಪಡೆಯುತ್ತೆ. ಅವರ ಗುರಿ ಒಂದೇ ಇತ್ತು, ಭಾರತದಲ್ಲಿ ಮೊದಲ ಬಾರಿಗೆ ಒಂದು ಸಂಘಟಿತ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಯನ್ನ ಕಟ್ಟೋದು. ಹಾಗಾದ್ರೆ ಈ ಬ್ರಹ್ಮ ಸಮಾಜದ ಸಿದ್ಧಾಂತಗಳಲ್ಲಿ ಅಂಥದ್ದೇನಿತ್ತು? ಇದು ಹೇಗೆ ಒಂದು ಸಂಪೂರ್ಣ ಹೊಸ ಆಲೋಚನಾ ಕ್ರಮಕ್ಕೆ ದಾರಿ ಮಾಡಿಕೊಡ್ತು? ನೋಡೋಣ ಬನ್ನಿ. ಬ್ರಹ್ಮ ಸಮಾಜದ ಸಿದ್ಧಾಂತಕ್ಕೆ 2 ಮುಖ್ಯ ಆಯಾಮಗಳಿದ್ದು, ಓಕೆನಾ? ಮೊದಲನೇದು ಧಾರ್ಮಿಕ. ಅವ್ರು ಏನ್ ಹೇಳಿದ್ರು ಅಂದ್ರೆ, ದೇವ್ರು ಒಬ್ಬನೇ, ಅವನಿಗೆ ಯಾವ ರೂಪವೂ ಇಲ್ಲ, ಹಾಗಾಗಿ ಮೂರ್ತಿ ಪೂಜೆ ಬೇಡ, ಮತ್ತು ಯಾವುದೇ ಧರ್ಮಗ್ರಂಥಕ್ಕಿಂತ ನಮ್ಮ ವಿವೇಕ ಮತ್ತು ತರ್ಕವೇ ದೊಡ್ಡದು. ಇನ್ನ 2ನೇ ಆಯಾಮ ಸಾಮಾಜಿಕ. ಇಲ್ಲಿ ಅವರು ಜಾತಿ ವ್ಯವಸ್ಥೆಯನ್ನ ಬಲವಾಗಿ ವಿರೋಧಿಸಿದ್ರು, ಗಂಡು ಹೆಣ್ಣು ಸಮಾನರು ಅಂದ್ರು, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಶಿಕ್ಷಣವೇ ಎಲ್ಲಾ ಸುಧಾರಣೆಗಳಿಗೂ ಮೂಲ ಅಂತ ಸಾರಿದ್ರು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಬ್ರಹ್ಮ ಸಮಾಜ ವೇದಗಳನ್ನ ಪೂರ್ತಿಯಾಗಿ ತಿರಸ್ಕಾರ ಮಾಡ್ಲಿಲ್ಲ. ಬದಲಿಗೆ ಅವರ ನಿಲುವು ತುಂಬಾನೇ ಸ್ಮಾರ್ಟ್ ಆಗಿತ್ತು. ಅವರು ಹೇಳಿದ್ದು, ವೇದಗಳು ಸತ್ಯವನ್ನ ಹೇಳಬಹುದು, ಆದ್ರೆ ಅದನ್ನ ನಾವು ನಮ್ಮ ವಿವೇಕದ ಕನ್ನಡಕದಿಂದ ನೋಡಬೇಕು. ಇದರ ಅರ್ಥ ಸ್ಪಷ್ಟ: ಕುರುಡು ನಂಬಿಕೆ ಬೇಡ, ಪ್ರತಿಯೊಂದನ್ನು ಪ್ರಶ್ನಿಸಿ ವಿಶ್ಲೇಷಣೆ ಮಾಡಿ. ರಾಜಾ ರಾಮ್ ಮೋಹನ್ ರಾಯ್ ಅವರ ನಂತರ ಈ ಚಳವಳಿ ನಿಂತು ಹೋಗ್ಲಿಲ್ಲ. ವಾಸ್ತವವಾಗಿ ಅದು ಇನ್ನಷ್ಟು ಬೆಳೆಯಿತು. ಹೊಸ ಹೊಸ ನಾಯಕರು ಬಂದ್ರು ಮತ್ತು ಕಾಲ ಬದಲಾದ ಹಾಗೆ ಚಳುವಳಿಯಲ್ಲೂ ಕೆಲವು ಬದಲಾವಣೆಗಳಾದವು. ರಾಮ್ ಮೋಹನ್ ರಾಯ್ ನಂತರ ಬಂದಿದ್ದು ದೇವೇಂದ್ರನಾಥ್ ಟ್ಯಾಗೋರ್. ಅವರು ಚಳುವಳಿಗೆ ಒಂದು ಸರಿಯಾದ ಸಂಘಟನಾತ್ಮಕ ಚೌಕಟ್ಟು ಕೊಟ್ರು. ಅವರ ನಂತರ ಬಂದ ಕೇಶವಚಂದ್ರ ಸೇನ್ ಇದ್ರಲ್ಲ, ಅವರು ಒಬ್ಬ ನಿಜವಾದ ಕ್ರಾಂತಿಕಾರಿ. ಚಳುವಳಿಯನ್ನ ಜನಸಾಮಾನ್ಯರ ಬಳಿ ಕೊಂಡೊಯ್ದ್ರು, ಅದರಲ್ಲೂ ಮಹಿಳಾ ಹಕ್ಕುಗಳಿಗಾಗಿ ಸಿಕ್ಕಾಪಟ್ಟೆ ಹೋರಾಡಿದ್ರು. ಮತ್ತು ನಂತರ ರವೀಂದ್ರನಾಥ್ ಟ್ಯಾಗೋರ್ ಅವರು ಕಲೆ, ಸಂಸ್ಕೃತಿ ಮತ್ತು ಮಾನವತಾವಾದವನ್ನ ಈ ಚಳುವಳಿ ಜೊತೆ ಬೆಸೆದ್ರು. ಆದ್ರೆ ಈ ಬೆಳವಣಿಗೆಯ ಹಾದಿ ಅಷ್ಟು ಸುಲಭವಾಗಿರಲಿಲ್ಲ. ಚಳವಳಿಯಲ್ಲಿ ಭಿನ್ನಾಭಿಪ್ರಾಯಗಳು ಬಂದು ಅದು 3 ಭಾಗಗಳಾಗಿ ಒಡೆಯಿತು: ಆದಿಬ್ರಹ್ಮ ಸಮಾಜ, ಭಾರತವರ್ಷೀಯ ಬ್ರಹ್ಮ ಸಮಾಜ ಮತ್ತು ಸಾಧಾರಣ ಬ್ರಹ್ಮ ಸಮಾಜ. ಆದ್ರೆ ಇದನ್ನ ನಾವೊಂದು ವೈಫಲ್ಯ ಅಂತ ನೋಡಬಾರ್ದು. ಇದು ಆ ಚಳುವಳಿ ಎಷ್ಟು ಜೀವಂತವಾಗಿತ್ತು, ಅಲ್ಲಿ ಎಷ್ಟು ಮುಕ್ತವಾಗಿ ಚರ್ಚೆಗಳು ನಡೀತಾ ಇದ್ದು ಅನ್ನೋದಕ್ಕೆ ಸಾಕ್ಷಿ. ಬ್ರಹ್ಮ ಸಮಾಜದ ಅತಿ ದೊಡ್ಡ ಸಾಧನೆ ಯಾವುದು ಅಂತ ಕೇಳಿದ್ರೆ ನಿಸ್ಸಂದೇಹವಾಗಿ ಅದು ಸತಿ ಪದ್ಧತಿಯ ನಿಷೇಧ. ಯೋಚನೆ ಮಾಡಿ, 1828ರಲ್ಲಿ ಚಳವಳಿ ಶುರುವಾಗುತ್ತೆ. ಅವರು ಸತಿ ಪದ್ಧತಿಯ ವಿರುದ್ಧ ಹೋರಾಟ ಆರಂಭಿಸ್ತಾರೆ ಮತ್ತು ಕೇವಲ
ಕೇವಲ ಒಂದೇ ವರ್ಷದಲ್ಲಿ ಅಂದ್ರೆ 1829ರಲ್ಲಿ ಬ್ರಿಟಿಷ್ ಸರ್ಕಾರ ಆ ಕ್ರೂರ ಪದ್ಧತಿಯನ್ನ ನಿಷೇಧಿಸಿ ಕಾನೂನು ತರುತ್ತೆ. ಇದೊಂದು ನಂಬೋಕೆ ಆಗದಂತಹ ಐತಿಹಾಸಿಕ ಗೆಲುವು. ಹಾಗಾದ್ರೆ ಬ್ರಹ್ಮ ಸಮಾಜದ ದೀರ್ಘಕಾಲೀನ ಪ್ರಭಾವವಾದ್ರೂ ಏನು? ಅದು ಆಧುನಿಕ ಭಾರತದ ಬೀಜಗಳನ್ನ ಹೇಗೆ ಬಿತ್ತಿತು? ನೋಡಿ, ಬ್ರಹ್ಮ ಸಮಾಜ ಬರೀ ಒಂದು ಚಳುವಳಿಯಾಡಿ ಉಳಿಲಿಲ್ಲ, ಅದೊಂದು ಸ್ಫೂರ್ತಿಯ ಸೆಲೆಯಾಯಿತು. ಅದು ಹೊತ್ತಿಸಿದ ಸುಧಾರಣೆಯ ಕಿಡಿ ಮುನ್ನೆ ಭಾರತದಾದ್ಯಂತ ಹರಡ್ತು. ಆರ್ಯ ಸಮಾಜ, ಪ್ರಾರ್ಥನಾ ಸಮಾಜ, ರಾಮಕೃಷ್ಣ ಮಿಷನ್ ಹೀಗೆ ಅನೇಕ ಪ್ರಮುಖ ಚಳುವಳಿಗಳು ಬ್ರಹ್ಮ ಸಮಾಜದಿಂದಲೇ ಪ್ರೇರಣೆ ಪಡ್ಕೊಂಡ್ವು. ಇಲ್ಲಿ ಒಂದು ಅತ್ಯಂತ ಮುಖ್ಯವಾದ ವಿಷಯ ಇದೆ. ಬ್ರಹ್ಮ ಸಮಾಜ ಬಿತ್ತಿದ ಆಲೋಚನೆಗಳು ಅಂದ್ರೆ ತರ್ಕ, ಸಮಾನತೆ, ಸಾಮಾಜಿಕ ನ್ಯಾಯ ಇವು ಕೇವಲ ಸಮಾಜ ಸುಧಾರಣೆಗೆ ಸೀಮಿತವಾಗಲಿಲ್ಲ. ಇವೇ ಮುಂದೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಬೌದ್ಧಿಕ ಅಡಿಪಾಯ ಹಾಕಿದವು. ನಮ್ಮ ಸಮಾಜವನ್ನ ನಾವೇ ಸರಿಪಡಿಸ್ಕೊಳ್ದೆ ರಾಜಕೀಯ ಸ್ವಾತಂತ್ರ್ಯಕ್ಕೆ ಅರ್ಥವಿಲ್ಲ ಅನ್ನೋ ಅರಿವನ್ನ ಮೂಡಿಸಿದ್ದು ಇದೇ ಚಳುವಳಿ. ಖಂಡಿತ ಈ ಚಳುವಳಿಯ ಮೇಲೆ ಕೆಲವು ಟೀಕೆಗಳೂ ಇವೆ. ಕೆಲವರು ಹೇಳ್ತಾರೆ ಇದು ಕೇವಲ ನಗರದ ಶ್ರೀಮಂತ ವಿದ್ಯಾವಂತರಿಗೆ ಮಾತ್ರ ಸೀಮಿತವಾಗಿತ್ತು ಅಂತ, ಪಾಶ್ಚಾತ್ಯ ಐಡಿಯಾಗಳನ್ನ ಕಾಪಿ ಮಾಡಿದ್ರು ಅಂತಾನೂ ಕೆಲವರು ಟೀಕಿಸ್ತಾರೆ. ಆದರೆ ಇದಕ್ಕೆ ಇನ್ನೊಂದು ಮುಖವೂ ಇದೆ. ಯಾವುದೇ ದೊಡ್ಡ ಬದಲಾವಣೆ ಶುರುವಾಗೋದೇ ಇಂತಹ ಬೌದ್ಧಿಕ ಕೇಂದ್ರಗಳಲ್ಲಿ ತಾನೆ. ಮತ್ತು ಅವರು ಪಾಶ್ಚಾತ್ಯ ಚಿಂತನೆಗಳನ್ನು ಕುರುಡಾಗಿ ನಕಲು ಮಾಡಲಿಲ್ಲ, ಬದಲಿಗೆ ನಮ್ಮದೇ ಸಮಸ್ಯೆಗಳಿಗೆ ಪರಿಹಾರ ಹುಡ್ಕೋಕೆ ಅವುಗಳನ್ನ ಒಂದು ಸಾಧನವಾಗಿ ಬೆಳೆಸ್ಕೊಂಡ್ರು. ಹಾಗಾಗಿ ಕೊನೆಯಲ್ಲಿ ನಾವು ಏನ್ ಹೇಳ್ಬೋದು ಅಂದ್ರೆ, ಬ್ರಹ್ಮ ಸಮಾಜ ಕೇವಲ ಒಂದು ಧಾರ್ಮಿಕ ಚಳುವಳಿ ಆಗಿರ್ಲಿಲ್ಲ, ಅದಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚಾಗಿ ಅದೊಂದು ಸಾಮಾಜಿಕ ಕ್ರಾಂತಿಯಾಗಿತ್ತು. ಅನ್ಯಾಯದಿಂದ ನ್ಯಾಯದ ಕಡೆಗೆ, ಮೂಢನಂಬಿಕೆಯಿಂದ ವಿವೇಕದ ಕಡೆಗೆ ಭಾರತೀಯ ಸಮಾಜವನ್ನ ಮುನ್ನಡೆಸಿದ ಒಂದು ದೊಡ್ಡ ಶಕ್ತಿಯದು. ಅಂಧಶ್ರದ್ಧೆಯುಂಡ ವಿವೇಕದ ಕಡೆಗೆ. ನಿಜಕ್ಕೂ ಒಂದೇ ಒಂದು ಚಳುವಳಿ ಇಡೀ ದೇಶದ ಹಣೆಬರಹವನ್ನೇ ಹೇಗೆ ಬದಲಾಯಿಸಬಲ್ಲದು? ಈ ಪ್ರಶ್ನೆಯ ಬಗ್ಗೆ ಯೋಚನೆ ಮಾಡಿ. ಮತ್ತೊಂದು ಆಸಕ್ತಿಕರ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ. ಹೌದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.